ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ಸಂತೆ. ಈ ಥರ ತೆಳುವಾಗಿ ಮೃದುವಾಗಿ ಹಾಗೆ ಉಬ್ಬಿ ಬರುವಂಥ ಕಾಯಿ ಹೋಳಿಗೆನ ಹೇಗಪ್ಪ ಮಾಡೋದು ಅಂತ ನಾನಿವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಯಾವೊಂದು ಸಾಮಗ್ರಿ ಹಾಕಿದರೆ ಹೋಳಿಗೆ ಪರ್ಫೆಕ್ಟಾಗಿ ಮಾಡ್ಬೋದು ಅಂತ ಕೂಡ ನೋಡ್ಬೋದು. ಇಲ್ಲಿ ನಾವು 1 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಗೂ 1/4 ಕಪ್ನಷ್ಟು ಮೈದಾ ಹಿಟ್ಟು, ಒಂದು ಅರ್ಧ ಕಪ್ನಷ್ಟು ಎಣ್ಣೆ. ಇಲ್ಲಿ ರವೆ ಮತ್ತು ಮೈದಾ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಹೋಗೋಣ. ಇಲ್ಲಿ ಈ ಹಿಟ್ಟಿಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಕೊಂಡು ಕಲಿಸ್ಕೊತಾ ಇಲ್ಲ. ಎಣ್ಣೆ ಹಾಕ್ದೇ ಕಲಿಸಿದ್ರೆ ಆ ಹಿಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟು ತಗೊಳುತ್ತೆ. ಆಮೇಲೆ ನಾವು ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಬೋದು, ಆವಾಗ ಕಣಕ ಒಡೆದೋಗಲ್ಲ. ನಾವೇನಿವಾಗ ಎಣ್ಣೆ ಇಟ್ಕೊಂಡಿದ್ವಲ್ಲ ಅರ್ಧ ಬಟ್ಲು, ಅದರಲ್ಲಿ ಅರ್ಧದಷ್ಟು ಎಣ್ಣೆನ ನಾನು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದು ಹಿಟ್ಟು ಚೆನ್ನಾಗಿ ಹೀರ್ಕೊಳ್ಳೋವರೆಗೂ ಚೆನ್ನಾಗಿ ನಾದಬೇಕು. ನೋಡಿ, ಇಲ್ಲಿ ನಾನು ಈ ಥರ ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹೀರ್ಕೋಬೇಕು. ಆಮೇಲೆ ಮಿಕ್ಕಿರೋ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ, ಒಂದು ತಟ್ಟೆ ಮುಚ್ಚಿಬಿಟ್ಟು. ಹಾಗೆ ಮಧ್ಯೆ ಇದನ್ನು 1 ರಿಂದ 2 ಸರಿ ನಾದ್ಕೊಳ್ಬೇಕಾಗತ್ತೆ. ಈಗ ನಾವು ಹೂರಣ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ಕಪ್ ಆಗೋಷ್ಟು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಯಾವ ಕಪ್ ಅಳತೆಯಲ್ಲಿ ಕಾಯಿ ತುರಿ ತೊಗೊಂಡಿರ್ತೀವೋ ಅದೇ ಕಪ್ ಅಳತೆಯಲ್ಲಿ 1.5 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಒಂದು 8 ರಿಂದ 10 ಏಲಕ್ಕಿ ಮತ್ತು 1-2 ಲವಂಗ. ಇನ್ನು ಈ ಹೂರಣ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಒಂದು ಸ್ಪೆಷಲ್ ಸಾಮಗ್ರಿ ಹಾಕ್ತೀನಿ ಅಂತ ಹೇಳಿದ್ದೆ. ಅದೇನಪ್ಪ ಅಂದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಪುಟಾಣಿ ಅಂದರೆ ಹುರಿಗಡಲೆ. ಇದನ್ನು ಮಿಕ್ಸಿಯಲ್ಲಿ ಫೈನಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಇನ್ನು ಇಲ್ಲಿ ಕಾಯಿ ಎಳೆದಾಗಿರಬಾರ್ದು, ಕಾಯಿ ಚೆನ್ನಾಗಿ ಬಲ್ತಿರಬೇಕು. ಅಂದ್ರೇ ಈ ಕಾಯಿ ಹೋಳಿಗೆನ 4 ರಿಂದ 5 ದಿನದವರೆಗೂ ಇಟ್ಕೊಂಡು ನಾವು ತಿನ್ಬೋದು, ಬೇಗ ಹಾಳಾಗಲ್ಲ. ಇನ್ನು ಇಲ್ಲಿ ಮಿಕ್ಸರ್ ಜಾರ್ಗೆ ನಾವು ತುರಿದಿಟ್ಕೊಂಡಿರುವಂಥ ಕಾಯಿ ತುರಿ ಹಾಗೆ ಏಲಕ್ಕಿ ಮತ್ತು ಲವಂಗನ ಸೇರಿಸ್ಕೊಂಡು ಸ್ವಲ್ಪ ಸಣ್ಣಕ್ಕೆ ನೀರು ಹಾಕ್ದೇ ರುಬ್ಕೋಬೇಕು. ನೀವಿಲ್ಲಿ ನೋಡ್ಬೋದು, ನಾನು ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಗಸಗಸೆಯನ್ನು ಹುರಿದಿಟ್ಕೊಂಡು ಇದನ್ನು ರುಬ್ಬಿಟ್ಕೊಂಡಿರೋಂಥ ಕಾಯಿ ತುರಿ ಜೊತೆಗೆ ಸೇರಿಸ್ಕೊಳ್ಳೋಣ. ಇನ್ನು ನಾವು ಒಂದು ದಪ್ಪ ತಳದ ಬಾಣಲೆ ತೊಗೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಇಲ್ಲಿ ನಾನು 3 ಕಪ್ ಕಾಯಿ ತುರಿಗೆ 1.5 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಈ ಥರ ಒಡೆದು ಪುಡಿ ಮಾಡಿಟ್ಕೊಂಡ್ರೆ ತುಂಬ ಬೇಗನೆ ಕರಗೋಗುತ್ತೆ. ಮತ್ತು ನಾವು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಕರಗಿಸ್ಕೋಬೇಕು. ತುಂಬ ಹೊತ್ತು ಕುದಿಸ್ಕೋಬಾರ್ದು, ಪಾಕ ಆಗೋಗುತ್ತೆ. ಇದಕ್ಕೆ ಒಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಬೆಲ್ಲ ಕರಗೋಗಿದೆ. ಇಲ್ಲಿ ಹೂರಣ ತುಂಬ ಗಟ್ಟಿನೂ ಆಗಬಾರ್ದು, ತೆಳುನೂ ಆಗಬಾರ್ದು. ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಕಾಯಿ ತುರಿ ಹಾಗೂ ಹುರಿದಿಟ್ಕೊಂಡಿರೋಂಥ ಗಸಗಸೆಯನ್ನು ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರಿನ ಅಂಶ ಎಲ್ಲ ಹಿಂಗಿ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಈಗ ನಾವಿದಕ್ಕೆ ಪುಡಿ ಮಾಡಿಟ್ಕೊಂಡಿರೋಂಥ ಹುರಿಗಡಲೆ ಪೌಡರನ್ನು ಮಿಕ್ಸ್ ಮಾಡೋಣ. ಇದರಿಂದ ನೀರಿನ ಅಂಶ ಏನಾದರೂ ಇದ್ದರೆ ಹೀರ್ಕೊಂಡು ಹೂರಣ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತುಂಬ ರುಚಿಯಾಗೂ ಇರುತ್ತೆ. ನೀವಿಲ್ಲಿ ನೋಡ್ಬೋದು, ಇವಾಗ ಹೂರಣ ರೆಡಿಯಾಗಿದೆ. ಒಂದು 6 ರಿಂದ 7 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೂರಣ ರೆಡಿಯಾಗುತ್ತೆ. ಈ ಥರ ಕೈಗೆ ಅಂಟೋ ರೀತಿ ಇರಬೇಕು, ತುಂಬ ಗಟ್ಟಿಯಾಗಬಾರ್ದು. ಹಾಗೆ ಈ ಹೂರಣ ಆರಿ ತಣ್ಣಗಾಗಬೇಕು. ನೀವಿಲ್ಲಿ ನೋಡ್ಬೋದು, ನಾನೊಂದು ನಿಂಬೆಹಣ್ಣಿನ ಸೈಜಿನ ಗಾತ್ರದಲ್ಲಿ ಹೂರಣದ ಉಂಡೆಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ಇದು ಹೋಳಿಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಹೂರಣದ ಉಂಡೆಗಳನ್ನು ಮಾಡಿಟ್ಕೋಬೇಕು. ಹಾಗೆ ಇಲ್ಲಿ ಕಣಕನೂ ಚೆನ್ನಾಗಿ ನೆಂದಿದೆ. ಇಲ್ಲಿ ಇನ್ನೂ 2 ಸರಿ ಹದ ಮಾಡಿಟ್ಕೊಂಡಿದ್ದೀನಿ ಈ ಕಣಕನ ನಾನು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದು ಒಂದು 2 ಗಂಟೆಗಳ ಕಾಲ ನೆಂದರೆ ಸಾಕು. ಇಲ್ಲಿ ಒಂದು ಸಣ್ಣ ಉಂಡೆನ ತಗೊಳ್ಳೋಣ. ನಾವು ಹೂರಣ ತೊಗೊಂಡಿದ್ದರಲ್ಲಿ ಒಂದು ಅರ್ಧ ಮುಕ್ಕಾಲು ಗಾತ್ರ ಇದ್ದರೆ ಸಾಕು. ಈ ಥರ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ತುಂಬ ಈಸಿಯಾಗಿ ಬೇಗನೆ ಹೋಳಿಗೆಗಳನ್ನು ಮಾಡ್ಕೋಬೋದು. ಇನ್ನು ಈ ಹೋಳಿಗೆಗಳೆಲ್ಲ ನೀವು ಒಬ್ಬಟ್ಟು ಶೀಟ್ ಸಿಗುತ್ತೆ, ಒಬ್ಬಟ್ಟು ಶೀಟಲ್ಲೂ ಮಾಡ್ಕೋಬೋದು. ಹಾಗೆ ಬಾಳೆ ಎಲೆಯಲ್ಲಿ ಕೂಡ ನೀವು ತಟ್ಕೋಬೋದು. ನಾನಿಲ್ಲಿ ಹೋಳಿಗೆ ಶೀಟ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಕಣಕದ ಉಂಡೆಯನ್ನು ತೊಗೊಂಡು ಕೈಯಲ್ಲಿ ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದರ ಮೇಲ್ಗಡೆ ಒಂದು ಹೂರಣದ ಉಂಡೆಯನ್ನಿಟ್ಟು ಈ ಥರ ಕವರ್ ಮಾಡ್ಕೊಂಡು ಬರಬೇಕು. ಹಾಗೆ ಸ್ವಲ್ಪ ಶೀಟ್ಗೆ ಎಣ್ಣೆ ಸವರ್ಕೊಂಡು ಇದನ್ನು ಮೃದುವಾಗಿ ತಟ್ಕೊಳ್ಬೇಕು. ಸ್ವಲ್ಪನೇ ಎಣ್ಣೆ ಮುಟ್ಕೊಂಡು ತಟ್ಕೊಳ್ತಾ ಹೋಗಬೇಕು. ಇದನ್ನು ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳುವಾಗಿ ತಟ್ಕೋಬಹುದು.
ಇದು ಕೈಯಲ್ಲಿ ತಟ್ಟಿ ಮಾಡೋ ಒಂದು ವಿಧಾನ ಆದರೆ, ಇನ್ನೊಂದು ವಿಧಾನದಲ್ಲಿ ನಾವು ಲಟ್ಟಿಸ್ಕೊಂಡು ಕೂಡ ಮಾಡ್ಬೋದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾವು ಹಂಚನ್ನು ಇಟ್ಕೊಂಡು ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಂಚಿಗೆ ಎಣ್ಣೆ ಸವರ್ಕೊಳ್ಳೋಣ. ತುಂಬ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಬೇಯಿಸಬಾರ್ದು. ತುಂಬ ಬೇಗನೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಮತ್ತು ರುಚಿನೂ ಹಾಳಾಗುತ್ತೆ. ಈ ಥರ ಹೋಳಿಗೆ ಮೇಲೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ತುಂಬ ಎಣ್ಣೆ ಹಾಕೋ ನೆಸಸರಿ ಇಲ್ಲ, ಯಾಕಂದರೆ ಇದು ಆಲ್ರೆಡಿ ಕಾಯಲ್ಲಿ ಎಣ್ಣೆ ಅಂಶ ಇದ್ದೇ ಇರುತ್ತೆ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನೀವು ನೋಡ್ಬೋದು ರುಚಿಯಾಗಿರೋ ಅಂಥ ಕಾಯಿ ಹೋಳಿಗೆ ರೆಡಿಯಾಗಿದೆ. ಹಾಗೆ ಇನ್ನೊಂದು ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಇಲ್ಲೊಂದು ಕಣಕ ತೊಗೊಂಡು ಕೈ ಮೇಲೆ ಇಟ್ಕೊಂಡು ಮೃದುವಾಗಿ ಇದನ್ನು ತಟ್ಕೊಳ್ಳೋಣ. ಹೀಗೆ ಈ ರೀತಿ ಅಗಲವಾಗಿ ಮಾಡಿಕೊಂಡು ಸ್ವಲ್ಪ ಗುಂಡಿ ಥರ ಮಾಡಿ ಇದ್ರ ಮಧ್ಯದಲ್ಲಿ ಹೂರಣವನ್ನು ಇಟ್ಕೊಳ್ಳೋಣ. ಈ ಥರ ನೀಟಾಗಿ ಸುತ್ತಲೂ ಹೂರಣ ಕವರ್ ಆಗೋ ಥರ ಕವರ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಹಾಗೆ ಇದನ್ನು ಕೈಯ ಮೇಲೆ ಇಟ್ಬಿಟ್ಟು ಮೃದುವಾಗಿ ತಟ್ಕೊಂಡು ಶೀಟ್ ಮೇಲೆ ಇಟ್ಕೊಂಡು ಲೈಟಾಗಿ ತಟ್ಕೊಳ್ಳೋಣ. ಇನ್ನು ಲಟ್ಟಣಿಗೆಗೆ ಅಂಟದೇ ಇರೋ ರೀತಿ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಲೈಟಾಗಿ ಸವರ್ಕೊಂಡು ಲಟ್ಟಣಿಗೆ ಮುಖಾಂತರ ಇದನ್ನು ನೀಟಾಗಿ ಎಲ್ಲ ಸೈಡ್ಗಳಲ್ಲೂ ಲಟ್ಟಿಸ್ಕೊಳ್ಳೋಣ. ಇದು ಕೂಡ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬಹುದು. ತುಂಬ ನೀಟಾಗಿ ಲಟ್ಟಿಸ್ಕೋಬೋದು, ಎಲ್ಲೂ ಕಿತ್ತೋಗಲ್ಲ. ಹಾಗೆ ಹಂಚಿಗೆಯಲ್ಲಿ ಎಣ್ಣೆ ಸವರ್ಕೊಳ್ಳೋಣ. ಲಟ್ಟಿಸ್ಕೊಂಡಿರೋ ಹೋಳಿಗೆನ ಇದ್ರ ಮೇಲೆ ನಿಧಾನಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಮೇಲ್ಗಡೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಎರಡೂ ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೀವಿಲ್ಲಿ ನೋಡ್ಬೋದು ಹೋಳಿಗೆ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ. ಇದು ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ತುಂಬ ಸಾಫ್ಟಾಗಿರುತ್ತೆ. ತುಂಬಾ ಮೃದುವಾಗಿ ಈ ಹೋಳಿಗೆನ ನಾವು ಮಾಡ್ಕೊಳ್ಬೋದು. ಇನ್ನು ಬಿಸಿ ಬಿಸಿ ಕಾಯಿ ಹೋಳಿಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದರ ಮಜಾನೇ ಬೇರೆ. ಇನ್ನು ನಾನು ತಿಳಿಸಿರೋ ಅಳತೆಯಲ್ಲಿ ಕಾಯಿ ಹೋಳಿಗೆ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮನೇಲಿ ತೆಂಗಿನಕಾಯಿ ಜಾಸ್ತಿ ಇದ್ದು ಹಾಳಾಗೋಗುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಟೈಮಲ್ಲಿ ಕೂಡ ನಾವು ಈ ಥರ ಕಾಯಿ ಹೋಳಿಗೆ ಮಾಡಿಕೊಂಡು 4ರಿಂದ 5 ದಿನಗಳವರೆಗೆ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಇನ್ನೇನು ದಸರಾ ದೀಪಾವಳಿ ಅಂತ ಸಾಲು ಸಾಲು ಹಬ್ಬಗಳು ಬರ್ತಾ ಇದ್ದಾವೆ. ಸೊ ಈ ಹಬ್ಬಗಳಿಗೆ ಕಾಯಿ ಹೋಳಿಗೆನ ಮಾಡ್ಕೋಬೋದು. ಇನ್ನು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ವಿಶೇಷ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.